ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಡೇ 2. ಇಲ್ಲಿಂದ 3 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಇನ್ನೊಂದು ಬೇಸ್ ಕ್ಯಾಂಪ್ ಹೋಗಿ ರೀಚ್ ಆಗ್ತೀವಿ. ಅಲ್ಲಿ ಸ್ನೋ ಇರುತ್ತೆ, ಅಲ್ಲಿ ಚಳಿ ಇರುತ್ತೆ. ಆ್ಯಂಡ್ ಇಲ್ಲಿ ಟಾಯ್ಲೆಟ್ ಸಿಸ್ಟಮ್ ಇದೆಯಲ್ಲ ಸ್ವಲ್ಪ ವರ್ಸ್ಟ್ ಇದೆ. ಏನಂದರೆ ಕ್ಲೀನ್ ಇರಲ್ಲ ನೋಡಿ. ಆ ಥರ ಚಿಕ್ಕ ಟೆಂಟ್ ಹಾಕಿರ್ತಾರೆ, ಅಲ್ಲಿ ಹೋಗಬೇಕು. ನಾನು ಯಾವತ್ತೂ ಈ ಥರ ಟ್ರೆಕ್ ಮಾಡಿಲ್ಲ, ಅದಕ್ಕೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅದು. ಬಟ್ ಏನು ಮಾಡೋಕ್ಕಾಗತ್ತೆ, ಬಂದ್ಬಿಟ್ಟಿದ್ದೀವಿ. ಜಾನಿಲ್ಲ ಫೆಬ್ಬಲ್ ಬಂದರೆ ಇಲ್ಲಿ ಫುಲ್ಲು ಸ್ನೋ ಇರುತ್ತೆ. ಇಲ್ಲಿ ಫುಲ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಟೆಲ್ಲ ಚೆಕ್ ಮಾಡಾದ್ಮೇಲೆ ಒಂದು ಸಣ್ಣ ಬ್ರೀಫಿಂಗ್ ನಡೆಯುತ್ತೆ. ನಾವು ಹೊರಡ್ತೀವಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಜೂಡಾಕ ತಲಾವ್. ಬ್ರೋ, ಹೌಸ್ ದ ಜೋಶ್? ನಮ್ಮ ಬೇಸ್ ಕ್ಯಾಂಪಿಂದ ಒಂದು 300 ಮೀಟ್ರ್ ಹೋಗಿದ್ದೆ, ನಮಗೆ ಸಿಕ್ತು ಜೂಡಾಕ ತಲಾವ್. ಈ ಜಾಗದಿಂದ ಒಂದು ಪುರಾತನ ಕಥೆ ಇದೆ. ಹೇಳ್ತಾರೆ, ಈಶ್ವರ ಬಹಳ ದಿನಗಳವರೆಗೂ ಈ ಬೆಟ್ಟದ ಮೇಲೆ ಧ್ಯಾನ ಮಾಡ್ತಿದ್ದಂತೆ. ಒಂದು ದಿನ ಈ ಕುರಿಗಳಿಂದ ತುಂಬ ಡಿಸ್ಟರ್ಬ್ ಆಯ್ತಂತೆ. ಅವಾಗ ಈಶ್ವರ ಇಲ್ಲಿಂದ ಕೇದಾರ್ನಾಥ್ಗೆ ಹೋಗ್ತಾರೆ. ಅವಾಗ ಹೋಗ್ಬೇಕಂದಾಗ ಅವರ ಜಡೆಯನ್ನು ಸುತ್ಕೊತಾರೆ. ಆ ಜಡೆಯಿಂದ ಒಂದು ಡ್ರಾಪ್ ನೀರು ಕೆಳಗಡೆ ಬೀಳುತ್ತೆ. ಆ ಬಿದ್ದಿದ್ದ ನೀರೇ ಈ ಲೇಕ್. ಅದಕ್ಕೆ ಈ ಲೇಕ್ನ ಜೂಡಾಕ ತಲಾವ್ ಅಂತ ಕರೀತಾರೆ. ಬ್ರೋ, ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇಬ್ರು? ಚೆನ್ನಾಗಿದೆಯಾ? ನೀರು ಬಂದಿದ್ದಕ್ಕೆ ವೇಸ್ಟ್ ಇದು. ಬ್ಲ್ಯಾಕ್ ಟೀ ನಮ್ಗೆ ಇಲ್ಲಿಂದನೇ ಬರೋದು. ಬೆಳಗ್ಗೆ ನಾವು ಕುಡಿದಿದ್ದೆ. ಕಪ್ಪಗಿದೆ ನೀರು. ರೋಹಿತ್ ಬ್ರೋ, ನಿಮ್ದು ಹೆಂಗಿದೆ ಎಕ್ಸ್ಪೀರಿಯನ್ಸ್? ಮುಂದೆ ಓಡೋಗ್ತಾ ಇದ್ರಲ್ಲ, ಮಸ್ತಾ? ನಿಮ್ಗೇನು ಮಸ್ತ್ ಬಿಡಿ. ಇದೆರಡು ಬ್ಯಾಗ್ ಹಾಕೊಂಬನ್ನಿ, ಮಸ್ತ್ ಇರುತ್ತೆ. ಇನ್ನ ನನ್ನ ಬ್ಯಾಗ್ ಕೊಡ್ತೀನಿ, ಒಂದು ಮುಂದೆ ಒಂದು ಹಿಂದೆ. ಅವ್ರು ಆಗಲೇ ಮಸ್ತ್ ಔಟವ್ರೆ. ಇವಾಗಿದ್ದೀವಿ ಜೂಡಾಕ ತಲಾವ್. ಇಲ್ಲಿಂದ ನಾವು ಇದ್ದಿದ್ದು ಕ್ಯಾಂಪ್ ಜಸ್ಟ್ 200 ಮೀಟರ್ಸ್ ಅಷ್ಟೇ, ಬಟ್ ತುಂಬ ಸ್ಟೀಪ್ ಇತ್ತು ಹತ್ತೋದು. ಒಂದು 15 ಮಿನಿಟ್ಸ್ ರೆಸ್ಟ್ ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಕ್ಯಾಂಪ್ ಸೈಟಿಗೆ ಹೋಗ್ತೀವಿ. ನೋಡಿ ಹೆಂಗಿದೆ, ಏನು ಸಕ್ಕತ್ತಾಗಿದೆ. ಉತ್ತರಾಖಂಡ್ ಮೇಲೆ ಲವ್ ಆಗ್ತಿದೆ ಸೀರಿಯಸ್ಲಿ. ಹತ್ತದು ಮುಗೀತು ಅಂದ್ಕೊಂಡೆ, ಬಟ್ ಇನ್ನೂ ಇಲ್ಲಿ ಹತ್ತಬೇಕು. ನೆಕ್ಸ್ಟ್ ಟೈಮಿಂದ ನೋ ಟ್ರೆಕ್ಕಿಂಗ್. ಈ ಟ್ರೆಕ್ಕಿಂಗೆಲ್ಲ ನಮ್ಗಾಗಲ್ಲ. ಏನಂತೀರ ಬ್ರೋ? ಬೈಕ್ ತಗ, ಪೆಟ್ರೋಲ್ ಹಾಕ್ಸು, ಹೊಡಿ. ಹಾಂ, ಬೈಕೋ ಕಾರೋ ಎತ್ತು ಹೋಗ್ತಾರೆ. ಸುಮ್ಮನೆ ಕಡ್ಡಿ ಗಿಡ್ಡಿ ಎಲ್ಲ ಇಟ್ಕೊಂಡು ಬ್ಯಾಗೆಲ್ಲ ಎತ್ಕೊಂಡು ಯಾವನ ಎತ್ತಾನೆ ಇಲ್ಲ. ಆವಾಗ ಈ ಥರ ಲಗೇಜ್ ಎತ್ಕೊಂಡು ಇದು ಬರುತ್ತೆ. ಹೋಗ್ಬೇಕು ಕಾಪರ್ ಆರೆ ಚಲ್ ವಾಪರ್. ಯಾವ ಬೈತಿರಕೋ ಸೈಡ್ ಬರಬೇಕು, ಇಲ್ಲಾಂದ್ರೆ ಆ ಕಡೆ ಹೋದರೆ ನಮ್ಮನ್ನು ಟಚ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವಾಗಲೂ ಸೇಫರ್ ಸೈಡ್ ನಿಂತ್ಕೊಬೇಕು. जोश खत्म हो गया? हाँ, ಹೌಸ್ ದ ಜೋಶ್? ಡೇ 2 ಸ್ವಲ್ಪ ಡಿಫ್ರೆಂಟ್ ಇದೆ. ಫುಲ್ಲು ಡ್ರೈ ಇತ್ತು ನಿನ್ನೆ, ಇವತ್ತು ನೋಡಿ ಹೆಂಗಿದೆ ಡೇ 2. ಫುಲ್ ಕೆಸರಿದು ನೋಡಿ, ಹಿಂಗೆ ಹತ್ಕೊಂಡು ಹೋಗ್ಬೇಕು. ನೋಡಿ ಅಲ್ಲಿದೆ, ಹಿಂಗೆ ದಾರಿ ಇದೆ ಮೇಲೆ ಹೋಗೋಕ್ಕೆ. ಲೆಟ್ಸ್ ಗೋ. ಈ ಥರ ಸ್ನೋ ಇದೆ. ಸ್ವಲ್ಪ ಏನಂದರೆ ಸ್ಲಿಪ್ರಿ ಆಗುತ್ತೆ, ಸ್ವಲ್ಪ ಕಷ್ಟ ಇದೆ. ಹೆಂಗಿದೆ ಫುಲ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಟ್ರೆಕ್ ಇದು. ಹೆಂಗಿದೆ ಟ್ರೆಕ್ ಮಾತ್ರ? ವ್ಯೂ ಮಸ್ತ್ ಅಲ್ಲ? ಈ ಥರ ಒಂದು ಟ್ರೆಕ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಫೈನಲಿ ಐ ಆಮ್ ಡೂಯಿಂಗ್ ಇಟ್. ಹಾಂ, ಅಲ್ಲಿ ಹೋಗ್ಬಿಡ್ತೀರಾ, ಆಮೇಲೆ ಬಿದ್ದೋಗ್ಬಿಡ್ತೀರಾ. ಇವ್ರದಿಂದ ಜಾಸ್ತಿ ಹೋಗಿತ್ತು. ಹಾಂ, ಆಟ ಆಡಿಕೊಂಡು ಬಿದ್ದು ಎದ್ದು ಒಳ್ಳೆ ಮಜಾ ಮಾಡಿಕೊಂಡು ಬೇಸ್ ಕ್ಯಾಂಪ್ ರೀಚ್ ಆಗ್ತೀವಿ. ಬೇಸ್ ಕ್ಯಾಂಪ್ ರೀಚ್ ಆಗಿದ್ದೆ ನಮ್ಮ ಟೆಂಟಲ್ಲಿ ನಮ್ಮ ಬ್ಯಾಗ್ಗಳೆಲ್ಲ ಇಟ್ಟು ಟೀ ಕುಡಿದು स्नो आट आड़क होಗ್ತೀವಿ। हाँ आपके जूते नहीं गिले हो रहे? बे आ दिया।
मेरे को बहुत पता है क्या पता हो सकता है, जितने साल की तुम हो उतने साल का हमारा एक्सपीरियंस। समझ तो अभी आई होगी तुमको 2 साल पहले। ನೋಡಿ ಸುಮ್ಮನೆ ಮಾತಾಡ್ಕೊಂಡು ಅಲ್ಲಿಗೆ ಬಂದ್ವಿ ಫಸ್ಟು, ಆಮೇಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಮೇಲೆ ಹೋಗಿ ಒಂದು ಸ್ವಲ್ಪ ಕೂತ್ಕೊಂಡು ಹರಟೆ ಹೊಡೆದು ಇವಾಗ ಇಲ್ಲೆಲ್ಲ ಹೋಗ್ತೇವೆ ಒಂದು ರೀಲ್ ಮಾಡೋಣ ಅಂತ, ಡ್ಯಾನ್ಸ್ ರೀಲ್. ಮೊನ್ನೆ ತನಕ ನಾವೆಲ್ಲರೂ ಸ್ಟ್ರೇಂಜರ್ಸ್ ಆಗಿದ್ವಿ, ಒಬ್ರಿಗೊಬ್ರು ಏನಂತ ಗೊತ್ತಿರಲಿಲ್ಲ. ಇವಾಗ ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಮ್ಮದು ಏನು ಅಂತ ಅನಿಸ್ತಿದೆ. ನಗ್ತಾ ಆಟ ಆಡ್ತಾ ಈ ಟ್ರಿಪ್ ಆದಮೇಲೆ ನಾವೆಲ್ಲ ಮತ್ತೆ ಸ್ಟ್ರೇಂಜರ್ಸ್ ಆಗ್ತಿದ್ವಿ. ಬಟ್ ಈ ಮೆಮೊರಿ ಲಾಸ್ಟ್ ಫಾರ್ ಎವರ್. ಶೂ ಒದ್ದೆ ಆಗಿದೆ ಅಂತ ಟಿಶ್ಯೂ ಪೇಪರ್ ಹಾಕ್ತಿದ್ದಾರೆ. ಓಬಿಡಾದೆ ಹಾಂ ಬಡಿಯಾ ಆ್ಯಕ್ಚುಲಿ ನಾಳೆ ನಾವು ಸಬ್ಮಿಟ್ ಮಾಡೋದು ಸ್ವಲ್ಪ ಡೌಟ್ ಇದೆ, ಯಾಕಂದರೆ ವೆದರ್ ಫುಲ್ ಕ್ಲೌಡಿ ಇದೆ. ಮಳೆ ಆಗ್ಬೋದು, ಇಲ್ಲಾಂದರೆ ಸ್ನೋಫಾಲ್ ಆಗ್ಬೋದು. ನೋಡೋಣ ಏನಾಗುತ್ತೋ. ನಾಳೆ ಬೆಳಗ್ಗೆ ಎದ್ಮೇಲೆ ಗೊತ್ತಾಗುತ್ತೆ. ಲೈಕ್ ನಾವೇನು ಹೋಗಿ ಮಾಡ್ತೇವೆ ಅಂದರೆ ಸ್ವಲ್ಪ ವೆದರ್ ಕ್ಲಿಯರ್ ಇರಲಿ, ನೀಟಾಗಿ ಸನ್ರೈಸ್ ಕಾಣಿಸ್ಲಿ, ನಮ್ಮ ಸಬ್ಮಿಟ್ ಒಂದು ದಿವಸ ನಾಳೆ ಒಂದು ದಿವಸ ಆಗ್ಬಿಡ್ಲಿ ಅಲ್ಲ ಬ್ರೋ, ಚೆನ್ನಾಗಿರುತ್ತೆ. ಅದಕ್ಕೆ ಬಂದಿರೋದು ಫುಲ್ಲು ಮೌಂಟೇನ್ ರೇಂಜ್ ಏನಿರುತ್ತೋ ಫುಲ್ ಗೋಲ್ಡನ್ ಕಾಣುತ್ತೆ. ಈ ತನಕ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ರೆಕಮೆಂಡ್ ಮಾಡ್ತೀರಾ ಬರೋರಿಗೆ? ರೆಕಮೆಂಡ್ ಮಾಡ್ತೀನಿ. ನೀವೇ ಅಡ್ವೆಂಚರ್ ಮಾಡ್ಬೇಕು ಮತ್ತೆ ಎಲ್ಲರೂ ಅನ್ಸೈದು. ನಮ್ದು ಸೂಪರ್. ಆಕ್ಚುಲಿ ನಮಗೆ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದನ್ನು ಮಾಡ್ಬೇಕಂತಿತ್ತು. ಸುಸ್ತಾಗಿದೆ. ಮೇನ್ ಲಗೇಜ್ ಕ್ಯಾರಿ ಮಾಡೋದಿತ್ತಲ್ಲ, ಅದಕ್ಕೆ ಜಾಸ್ತಿ ನಾವು ಸ್ವಲ್ಪ ಜಾಸ್ತಿ ಎತ್ಕೊಂತೀವಿ ನಾವಿಬ್ರು. ಫಿಸಿಕಲಿ ಫಸ್ಟ್ ಫಿಟ್, ಲೈಕ್ ಮೆಂಟಲಿ ಫಿಟ್ ಆಗಿರ್ಲಿಲ್ಲ ನಾವು. ಟ್ರಕ್ಕಿಂಗ್ ಅಂದ್ರೆ ಹಿಂಗಿರುತ್ತೆ ಇಷ್ಟಿರುತ್ತೆ ಅಂತ ಇಲ್ಲಲ್ಲ, ಹಾಂ, ಹಂಗಾಗಿ ನಮಗೆ ಅದ್ರದ್ದು ಐಡಿಯಾ ಇಲ್ಲ. ಹೌದು. ಇಲ್ಲಿ ಬಂದ ಮೇಲೆ ABCD ಎಲ್ಲ ಗೊತ್ತಾಯ್ತು. ಈಗ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ನೆಕ್ಸ್ಟ್ ಟ್ರಕ್ಕಿಂಗ್ ಅಂದ್ರೆ ಸ್ವಲ್ಪ ಜಲ್ದಿ ಟ್ರೆಕ್ಕರ್ ಅಂತ ಹೇಳ್ಕೊಬೋದು, ಅಷ್ಟಂತೂ ಇದೀವಿ. ನೋಡೋಣ ನಾಳೆ ಏನಾಗುತ್ತೋ. ನನಗಂತೂ ತುಂಬ ಆಸೆ ಮೇಲೆ ಹೋಗ್ಬೇಕು ಅಂತ. ಏನು ಮಾಡ್ತಲ್ಲ ಅಲ್ಲೇ ಸಮಿಟ್ ರೀಚ್ ಆಗಬೇಕು ಅಂತ. ಮೇಲೆಲ್ಲ ಏನೇನು ಆಟಾಡ್ಬೇಕಾಯ್ತೆಲ್ಲ ಆಟಾಡಾಯಿತು. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಆಯಿತು, ಮ್ಯಾಗಿ ತಿಂದು ಟೀ ಕುಡಿತಾಯಿನಿ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. Sick and tired of the 9 to 5 in the city light. Hey darling, we could get out of town, see the beautiful world around, wanna see it now. Pack our bags and get in that car, leave a little note and we'll drive real far. Let's get out, we can leave this city. Let's drive to the open air. Yeah, the countryside is so pretty. ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ನಾಳೆ ಸಮ್ಮಿಟ್ ಬಗ್ಗೆ ಬ್ರೀಫಿಂಗ್ ನಡೆಯುತ್ತೆ. ಬ್ರೀಫಿಂಗಲ್ಲಿ ಸ್ನೋ ಸ್ಪೈಕ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನಾಳೆ ಟ್ರೆಕ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಬಿಕಾಸ್ ನಾಳೆ ಟೋಟಲ್ 8 ಕಿಲೋಮೀಟರ್ಸ್ ಟ್ರೆಕ್, ಅದು ಕೂಡ ಸ್ನೋ ಅಂತ. ಇವಾಗ ನಾಳೆ ಬೆಳಗ್ಗೆ 1:30ಗೆ ಎದ್ದು ಹೊರಡಬೇಕು. ಎಲ್ಲ ಏನೇನು ಬೇಕು ಇವತ್ತು ಲಗೇಜ್ ಏನೂ ಇರಲ್ಲ, ಜಸ್ಟ್ ಒಂದೇ ಒಂದು ವಾಟರ್ ಬಾಟ್ಲು ಅಷ್ಟೇ ಅಲ್ಲ, ವಾಟರ್ ಬಾಟ್ಲ್ ಅಷ್ಟೇ ಅಲ್ಲ, ಪವರ್ ಬ್ಯಾಂಕ್ ಬೇಕಂದ್ರೆ ಪವರ್ ಬ್ಯಾಂಕ್ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಕ್ಯಾರಿ ಮಾಡಲ್ಲ, ಒಂದು ಸ್ಟಿಕ್ ಅಷ್ಟೇ ಕೈಯಲ್ಲಿ. ಅದಕ್ಕೆ 2 ಚಿಕ್ಕ ಬ್ಯಾಗ್ ಇದೆ, ನಂದು ಸ್ವಲ್ಪ ಡ್ರೋನು ಟ್ರೈಪೋಡ್ ಎಲ್ಲ ಇದೆ. ಇವ್ರದ್ದು ವಾಟರ್ ಬಾಟ್ಲ್ ಅಷ್ಟೇ. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದೀವಿ. ಆ್ಯಂಡ್ ಇವಾಗಲೇ ಸ್ವಲ್ಪ ಲಗೇಜ್ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನಾಳೆ ತೊಗೊಂಡೋಗಿ ಈಸಿ ಆಗುತ್ತೆ ಅಲ್ವಾ ಬಾಯ್ಸ್? ಮತ್ತು ರಾತ್ರಿ ಇರುತ್ತೆ ಸಿಕ್ಕಾಪಟ್ಟೆ ಚಳಿ. ನೆನ್ನೆಕ್ಕಿಂತ ಇವಾಗ ತುಂಬಾ ಚಳಿ ಇದೆ. ನಾನು ನೆನ್ನೆ ಎಲ್ಲ ಇದು ಹಾಕೊಂಡಿರೋ ಓಡಾಡ್ತಿದ್ದೆ. ಸ್ವಲ್ಪ ಏನಿಲ್ಲ ಅಂದರೂ -3, -5 ಅಂತೂ ಇರುತ್ತೆ. 1:30ಗೆ ಇನ್ನೆಷ್ಟು ಚಳಿ ಇರುತ್ತೋ ಗೊತ್ತಿಲ್ಲ.
ರೆಡಿನಾ ನಾಳೆ ಅಡ್ವೆಂಚರ್ಗೆ? ರೆಡಿ. ನನಗೆ ಚಳಿಗೆ ಸ್ವಲ್ಪ ಭಯ ಆಗ್ತಿದೆ. ನನಗಿಂತ ಜಾಸ್ತಿ ರೋಹಿತ್ ಅವ್ರದ್ದು ಭಯ ಆಗ್ತಿದೆ. ರೋಹಿತ್ ಅವರು ಚಳಿ ಅಂದ್ರೆ ಸ್ವಲ್ಪ ತುಂಬಾ ಚಳಿ ಕಮ್ಮಿ ತಡೆಯೋದಂದ್ರೆ ಅವರೇ. ಅದರಲ್ಲೂ ವೆದರ್ ಬೇರೆ ಕೆಡ್ತಾ ಇದೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನೋಡ. ಹರ ಹರ ಮಹಾದೇವ್. ಅಷ್ಟೇ. ನೆಕ್ಸ್ಟ್ ಡೇ ಸುಮಾರು 3 ಗಂಟೆಗೆ ನಮ್ಮ ಸಮಿಟ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ತುಂಬಾ ಚಳಿ ಇತ್ತು. ಯಾವುದೇ ಟ್ರಿಪ್ ಅಂದರೆ ನಾವು ಇಷ್ಟ ಇರೋಲ್ಲ, ಬಟ್ ಈ ಟ್ರೆಕ್ ಇಸ್ ಸಮಥಿಂಗ್ ಎಲ್ಸ್. ಓಕೆ, ಈಗ 3:30 ಆಗಿದೆ. ಇಲ್ಲಿಂದ ಹೊಡೆದಿದ್ದೀವಿ ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇದೆ. ಗ್ಲೌಸ್ ಆಗಿರೋ ಇರೋಕ್ಕಾಗಲ್ಲ, ಬಟ್ ವ್ಲಾಗ್ ಮಾಡೋಕ್ಕೆ ಗ್ಲೌಸ್ ತೆಗಿಲೇಬೇಕು. ಆ್ಯಕ್ಚುಲಿ ಈ ಥರ ರೂಟು ಏನೂ ಕಾಣಿಸ್ತಿಲ್ಲ, ಟಾರ್ಚ್ ಹಾಕ್ಕೊಂಡು ಹೋಗ್ಬೇಕು. ನಾವು 3 ಜನ ಹಿಂದೆ ಇದ್ದೀವಿ, ಇನ್ನೆಲ್ಲ ಮುಂದೆ ಬಿಟ್ಟವ್ರು ನಮ್ಮ ಟೀಮವರು. ಎಷ್ಟು ಡೀಪ್ ಇದೆ, ಸ್ವಲ್ಪ ಡಿಫಿಕಲ್ಟ್ ಇದೆ. ಇವತ್ತು ಫುಲ್ಲು ಬರೀ ಸ್ನೋ. ಹೋಗ್ತಾ ಅಲ್ಲೇ ಒಂದು ಕಡೆ ಸ್ಲೈಡಿಂಗ್ ಜಾಗ ಇದೆ, ಜಾರ್ಕೊಂಡು ಹೋಗ್ಬಿಡೋದು. ಬಟ್ ಹತ್ತೋದು ಕಷ್ಟ. 4 ಕಿಲೋಮೀಟರ್ಸ್. ಇನ್ನೊಂದು ತಿನ್ನಿರುತ್ತೆ, ಇನ್ನೂ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಸಂಬಳ ಆಗ್ತಿದೆ ಚಳಿಗೆ.